ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಈಗ ಹೆಡ್ಲೈನ್ಸ್. ಕ್ರೀಡೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿ, ಈಶ್ವರ್ ಕಾಂದು. RTE ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಏಪ್ರಿಲ್ 14ರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ವಿದ್ಯಾ ಪಾಟೀಲ್. ವಸತಿ ಶಾಲೆಯ ಗುತ್ತಿಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಏಪ್ರಿಲ್ 15ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ, ಗಂಗಾಧರ್. ಮತ್ತು ಶಿಕ್ಷಕರ ಚುನಾವಣೆ, ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಕುರಿತು ಕಾನೂನು ಹೋರಾಟ, ಮಹಾಂತೇಶ್ ಬೀರಾದರ. ಅಧಿಕಾರಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು ಒತ್ತಡದಿಂದ ಕೆಲಸ ಮಾಡುವುದು ಅನಿವಾರ್ಯ ಪರಿಸ್ಥಿತಿ ಇದ್ದು, ಒತ್ತಡ ನಿವಾರಣೆ ಜೊತೆಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಯಚೂರು ಪ್ರೀಮಿಯರ್ ಲೀಗ್ ಲೆದರ್ ವಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಇಲಾಖೆಯ ನೌಕರರು, ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಕೆಲಸದ ಒತ್ತಡ ಹೆಚ್ಚಿರುವುದರಿಂದ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಕಡಿಮೆಯಾಗಿದೆ. ಒತ್ತಡ ನಿವಾರಣೆಗಾಗಿ ಪಂಚಾಯತ್ ರಾಜ್ ಇಲಾಖೆ ನೇತೃತ್ವದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಮಾಡುವ ಕೆಲಸಕ್ಕೆ ಉತ್ತೇಜನ ನೀಡಲಾಗುತ್ತದೆ ಎಂದರು. ಅಧಿಕಾರಿಗಳು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ತಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಕ್ರೀಡೆಯಲ್ಲಿ ಉತ್ತಮವಾಗಿ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿ ಆಟದ ವೇಳೆ ಗಾಯಗಳನ್ನು ಮಾಡಿಕೊಳ್ಳದೆ ಉತ್ತಮವಾಗಿ ಆಟವಾಡಿ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮಾನ್ಯ ಸಿಒ ಸರ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಬಿಡುವುದರ ಮುಖಾಂತರ ಈ ಒಂದು ಕ್ರಿಕೆಟ್ ಟೂರ್ನಿಗೆ ಚಾಲನೆ ಸಿಕ್ಕಿದೆ. ರಾಯಚೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಮಾನ್ಯ ಗೌರವಾನ್ವಿತ ಕಿಂಗ್ಸ್ ನ ನಾಯಕರು ಉದ್ಘಾಟನಾ ಪಂದ್ಯದ ಟಾಸ್ ಮಾನ್ಯ ಸಿಒ ಸರ್ ಅವರು ಮಾಡ್ತಾ ಇದ್ದಾರೆ. ಟಾಸ್ ಅನ್ನ ರಾಯಚೂರು ಬ್ಲಾಸ್ಟರ್ ಆಗಿದೆ. ಫೀಲ್ಡಿಂಗ್ ಅನ್ನ ರಾಯಚೂರು ಬ್ಲಾಸ್ಟರ್ ಆಯ್ಕೆ ಮಾಡಿಕೊಂಡಿದೆ ZP ಕಿಂಗ್ಸ್ಗೆ. ನಾವು ಮೊನ್ನೆ RDPR ಸ್ಪೋರ್ಟ್ಸ್ ಮಾಡಿದಾಗ ಅದೇ ಪ್ಲಾನ್ ಮಾಡಿದೆ. ಎವ್ರಿ 1-2 ಮಂತ್ ಏನೇನು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡೋಣ. ಯಾಕಂದರೆ ತಾವೆಲ್ಲರೂ ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು ಎಲ್ಲ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಕೆಲಸ ಜೊತೆಗೇ ಕೆಲವು ಒತ್ತಡ ಬರ್ತದೆ, ಫಿಸಿಕಲಿ ಫಿಟ್ನೆಸ್ ಸರಿ ಇರೋದಿಲ್ಲ, ಮೆಂಟಲ್ ಫಿಟ್ನೆಸ್ ಕೂಡ ಇರೋದಿಲ್ಲ. ಇದು ಸ್ಪೋರ್ಟ್ಸ್ ಮುಖಾಂತರ ಒಂದು ಹೇಗೆ ನಾವು ನಮ್ಮ ಕಾಮಗಾರಿ ಎಲ್ಲ ಡ್ಯೂಟಿ ಎಲ್ಲ ಜವಾಬ್ದಾರಿಯಿಂದ ಮಾಡಬೇಕು, ಅದೇ ಅಷ್ಟೇ ಜವಾಬ್ದಾರಿಯಿಂದ ನಾವು ನಮ್ಮ ಆರೋಗ್ಯ ಕೂಡ ನೋಡ್ಕೋಬೇಕು, ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಕೂಡ ನೋಡ್ಕೋಬೇಕು. ಅದೇ ಡೈರೆಕ್ಷನಲ್ಲಿ ಇದು ಒಂದು ಟೂರ್ನಮೆಂಟ್ ಆಗ್ತಾ ಇದೆ. ಆಬ್ವಿಯಸ್ಲಿ ಒನ್ಸ್ ಯು ಆರ್ ಇನ್ ಗ್ರೌಂಡ್ ಎಲ್ಲರೂ ವಿನ್ಗೋಸ್ಕರನೇ ಆಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮದು ಸ್ಪೋರ್ಟ್ಸ್ ಸ್ಪಿರಿಟ್, ಇಂಟರ್ ಡಿಪಾರ್ಟ್ಮೆಂಟಲ್ ಕಾಮರಾಡ್ರಿ ಮತ್ತು ಒಂದು ಫ್ರೆಟರ್ನಿಟಿ, ಒಂದು ಏನು ಯೂನಿಟಿ ಇರಬೇಕು. ತಗೊಂಡು ಸ್ಪೋರ್ಟ್ಸ್ ಸ್ಪಿರಿಟ್ ಇಂದ ಕೆಲಸ ಅದು ಸ್ಪೋರ್ಟ್ಸ್ ಆಡೋಣ. ವಿನ್ ಆರ್ ಲೂಸ್ ಆಬ್ವಿಯಸ್ಲಿ ಇಟ್ ಡಜಂಟ್ ಮ್ಯಾಟರ್ ಇನ್ ಲಾಂಗ್ ರನ್. ಬಟ್ ಒನ್ಸ್ ಯು ಆರ್ ಇನ್ ಗ್ರೌಂಡ್ ಪೂರ್ತಿ ಎಫರ್ಟ್ಸ್ ಹಾಕಿ, ಪೂರ್ತಿ ನಿಮ್ಮ ಇಂಜರಿ ಎಲ್ಲ ಆಗಬಾರ್ದು ಥರ ಎಲ್ಲರೂ ನೋಡಿಕೊಂಡು ಈ ಸ್ಪೋರ್ಟ್ಸ್ ಇದು ಎಲ್ಲ ಆಡಬೇಕು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಉದ್ಘಾಟನಾ ಪಂದ್ಯಕ್ಕೆ ಚಾಲನೆ ನೀಡಲಿಕ್ಕೆ ಈಗಾಗಲೇ ಮೈದಾನಕ್ಕೆ ಇಳಿದ ಎಲ್ಲ ಫೀಲ್ಡರ್ಸ್ ಅನ್ನ ಜುನೇದ್ ಅವರು ಸೆಟ್ ಮಾಡಿದ್ದಾರೆ. ಬಂದು ಹಾಕಿದಂತಹ ಚೆಂಡು, ಭರ್ಜರಿ ಆದಂತಹ ಚೆಂಡು, ರಕ್ಷಣಾ ಹೊಡೆತ ಬಂದು ಹಾಕಿದಂತಹ ಚೆಂಡು, ಮುಂದೆ ಬಂದು ಬಾರಿಸುವಂತಹ ಪ್ರಯತ್ನ, ಸತತ 3 ಚೆಂಡು, ಉತ್ತಮವಾದಂತಹ ಚೆಂಡು, ಸತತ 4 ಎಸೆತಗಳು. ಬಂದು ಹಾಕಿದಂತಹ ಚೆಂಡು ಭರ್ಜರಿಯಾಗಿ ಬಾರಿಸಿದ್ದಾರೆ. ಆದರೆ ಯಾವ ಕ್ಷೇತ್ರ ರಕ್ಷಕರಿಗೂ ಅವಕಾಶವಿಲ್ಲ. 4 ರನ್ಗಳು. ಚೆಂಡು ಬೌಂಡ್ರಿಗೆ
ಮೆಹಬೂಬ್ ಅವರು ಎರಡನೇ ಓವರ್ನ ಹೊಡ್ತಾ ಬಂದು ಹಾಕಿದಂತಹ ಚೆಂಡು ನೇರವಾಗಿತ್ತು. ಚೆಂಡು ಭರ್ಜರಿಯಾಗಿ ಬಾರಿಸಿದ್ದಾರೆ. ಕಾದು ನೋಡಬೇಕಾಗಿದ್ದ 4 ರನ್ಗಳು. ಒಂದು ಅತ್ಯುತ್ತಮವಾದಂತಹ ಹೊಡೆತ. ಈ ಒಂದು 4 ರನ್ಗಳ ಮುಖಾಂತರ ಜೆಡ್ಪಿ ಕಿಂಗ್ಸ್ ನ ಮೊತ್ತ ಮುಂದಿರುತ್ತಾ 9 ರನ್ಗಳು. ಸೊ 4 ರನ್ ಮತ್ತೊಮ್ಮೆ ಅದ್ಭುತವಾಗಿ ರನ್ ಓಡುವಂತಹ ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಈಶ್ವರ್ ಉತ್ತಮವಾದಂತಹ ನೇರವಾಗಿ ಆಡಿದ್ದಾರೆ. ಬಂದು ಹಾಕಿದಂತಹ ಚೆಂಡನ್ನು ಭರ್ಜರಿಯಾಗಿ ಮಿಡ್ ವಿಕೆಟ್ ಕಡೆ ಆಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಆಟಗಾರ ಸುಲಭವಾಗಿ ಒಂದರನ್ನು ಗಳಿಸಿದ್ದಾರೆ. ಸೊ 6 ರನ್ಗಳನ್ನ ಬಾರಿಸಿ ಈಶ್ವರ್ ಸರ್ ಅವರು ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಬ್ಯಾಟಿಂಗ್, ಒಳ್ಳೆಯ ಮ್ಯಾನ್ ಕಡೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಟಿ ರೋಣಿ, ವಿಜಯ್ ಶಂಕರ್, ಈರೇಶ್ ನಾಯಕ, ಈರಣ್ಣ ಕೋಸಗಿ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಹಾಗೂ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣ ನೀಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಏಪ್ರಿಲ್ 14ರಂದು ರಾಜ್ಯದ 20 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆಯ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 14ರಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. ಅಂದು ರಾತ್ರಿಯಿಂದ ಏಪ್ರಿಲ್ 15ರ ಬೆಳಿಗ್ಗೆವರೆಗೂ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಆದರೆ ನಮ್ಮ ರಾಜ್ಯದಲ್ಲಿ ಅದು ಸಾಧ್ಯವಾಗದ ಕಾರಣ ದಿನಾಂಕ 14/4/2026ರಂದು ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ತಮ್ಮೆಲ್ಲರೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷವಾಯಿತು. ಆದರೂ ಸಹ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ. ನಮ್ಮ ವೇದಿಕೆ ಕಳೆದ 10 ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡುತ್ತಲೇ ಬರುತ್ತಿದ್ದರೂ ಸರ್ಕಾರ ಇದರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದರಿಂದಾಗಿ ಸರ್ಕಾರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಕೇವಲ ಬಡವರು, ದಲಿತರು ಮತ್ತು ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಇಂಥ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರದ ಧೋರಣೆ ಸರಿಯಿಲ್ಲ. ಇದಕ್ಕಾಗಿ ಮುಖ್ಯಾಂಶಗಳು ಕಾರಣಗಳು: ಇಡೀ ರಾಜ್ಯದಲ್ಲಿ ಸುಮಾರು 62,420 ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿವೆ. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1ರಿಂದ 5ನೇ ತರಗತಿವರೆಗೆ ನೆರೆಹೊರೆ ಶಾಲೆಗಳು ಇರಬೇಕೆಂಬ ನಿಯಮವಿದೆ ಮತ್ತು 6ರಿಂದ 8ನೇ ತರಗತಿಯವರೆಗೆ 3 ಕಿಲೋಮೀಟರ್ ಒಳಗಡೆ ಶಾಲೆ ಇರಬೇಕೆಂಬ ನಿಯಮವಿದೆ. ಸರ್ಕಾರ ಈ ನಿಯಮವನ್ನು ಉಲ್ಲಂಘನೆ ಮಾಡಿದೆ, ಕಡ್ಡಾಯವಾಗಿ ಪಾಲಿಸಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷವಾಯಿತು. ನಮ್ಮ ಶಾಲೆಯಲ್ಲಿ ಇಂದಿಗೂ ಸಹ ಕುಡಿಯುವ ನೀರು, ಶೌಚಾಲಯ ಹಾಗೂ ಆಟದ ಮೈದಾನ ಇತ್ಯಾದಿ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಎದ್ದು ಕಾಣುತ್ತಿದೆ. SSLC ಪರೀಕ್ಷೆ ಫಲಿತಾಂಶ ಹೆಚ್ಚಿಸಲು ಅಂಕಗಳನ್ನು ಕಡಿಮೆ ಮಾಡಿರುವುದು, 13% ಅಂಕಗಳು
ನಿರ್ದೇಶನ ಎಷ್ಟರ ಮಟ್ಟಿಗೆ ಸರಿ ಇದೆ? ಇದೇ ವೇಳೆ ಸಂಘದ ಮೋಕ್ಷಮ್ಮ ಮಾತನಾಡಿ, ರಾಜ್ಯದಲ್ಲಿ 62,420ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಕೂಡಲೇ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1ರಿಂದ 5ನೇ ತರಗತಿ ಶಾಲೆಗಳು ನೆರೆಹೊರೆ ಶಾಲೆ ಇರಬೇಕು. 6ರಿಂದ 8ನೇ ತರಗತಿ 3 ಕಿಲೋಮೀಟರ್ ಒಳಗಡೆ ಇರಬೇಕು ಎಂಬ ನಿಯಮವಿದ್ದು, ಆದರೆ ಸರ್ಕಾರ ಈ ನಿಯಮವನ್ನು ಉಲ್ಲಂಘಿಸುತ್ತಿದೆ. ಕಡ್ಡಾಯವಾಗಿ ನಿಯಮವನ್ನು ಪಾಲಿಸಬೇಕು ಎಂದರು. ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ, ಗ್ರಂಥಾಲಯ ಸೇರಿ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಬೇಕು. ಪ್ರತಿಯೊಂದು ಶಾಲೆಗೂ ಒಬ್ಬ ಪರಿಚಾರಕರನ್ನು ನೇಮಿಸಬೇಕು. ಸರ್ಕಾರ ಕೆಪಿಎಸ್, ಮ್ಯಾಗ್ನೆಟ್ ಶಾಲೆಗಳನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಸ್ಪಷ್ಟತೆ ಇಲ್ಲ. ಒಂದ್ ವೇಳೆ ಆ ಆಲೋಚನೆ ಇದ್ರೆ ತಕ್ಷಣ ಅದನ್ನು ಸರ್ಕಾರ ಕೈ ಬಿಡಬೇಕು. ಯಾಕಂತಂದ್ರೆ RT ಏನು ಹೇಳ್ತದೆ, ನೆರೆಹೊರೆ ಶಾಲೆ ಇರಬೇಕು 1ರಿಂದ 3ನೇ ತರಗತಿ ಅಂತ ಹೇಳ್ತಾರೆ. ಈ ಮ್ಯಾಗ್ನೆಟ್ ಅಥವಾ KPS ಶಾಲೆಗಳನ್ನ ಸರ್ಕಾರ ಮಾಡಲಿಕ್ಕೆ ಮುಂದೆ ಹೋದ್ರೆ ಆ ಎಲ್ಲ ಕಾಯ್ದೆಯ ಒಂದು ಹಕ್ಕುಗಳನ್ನು, ಮಕ್ಕಳ ಹಕ್ಕುಗಳನ್ನ ಸರ್ಕಾರನೇ ನೇರವಾಗಿ ಉಲ್ಲಂಘನೆ ಮಾಡುವಂತಾಗ್ತದೆ. ಮತ್ತು ಈಗ 6ರಿಂದ 8ನೇ ತರಗತಿವರೆಗೆ ನಮ್ಮ 3 ಕಿಲೋಮೀಟರ್ ಅಂತ ಐತೆ. ಆದ್ರೆ ಇವತ್ತಿಗೆ ಕೆಲವು ಶಾಲೆಗಳಲ್ಲಿ 3 ಕಿಲೋಮೀಟರ್ ಒಳಗಿಲ್ಲ. ಆದ್ರೂ ನಾವು ಅದನ್ನ ಒಪ್ಕೊಂಡಿದ್ದೀವಿ. ಯಾಕಂದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲದ ಕಾರಣ ಅಲ್ಲಿ 5 ಕಿಲೋಮೀಟರ್ 6 ಕಿಲೋಮೀಟರ್ ಸದ್ಯ ನಡೆದು ಬರ್ತಾ ಇದ್ದಾರೆ ಮಕ್ಕಳು. ಅದನ್ನ ಒಪ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ಜಯಗರ್ಕಲ್ ಭಾಗದಲ್ಲಿ ನಿಮ್ಗೆ ವೀರಾಪುರ, ಎಂಬೇರಾಳ, ಹನುಮಾಪುರ ಆ ಕಡೆ ಎಲ್ಲ 6 ಕಿಲೋಮೀಟರ್ 7 ಕಿಲೋಮೀಟರ್ ಆದ್ರೂ ಮಕ್ಕಳು ಬರ್ತಾ ಇದ್ದಾರೆ. ಅದನ್ನು ಮೀರಿ ನೀವು 1ನೇ ತರಗತಿಯಿಂದ ನೀವು ಜಯಗರ್ಕಲ್ ಶಾಲೆಗೆ ಬರ್ಬೇಕಂದ್ರೆ 6 ಕಿಲೋಮೀಟರ್ 1ನೇ ತರಗತಿ ಮಕ್ಕಳ ಹಕ್ಕನ್ನು ನೀವು ಉಲ್ಲಂಘನೆ ಮಾಡಲಾಗ್ತದೆ. ಅದನ್ನು ತಕ್ಷಣ ಸರ್ಕಾರ ಆಲೋಚನೆಯನ್ನು ಕೈ ಬಿಡಬೇಕು ಅನ್ನೋದು ನಮ್ಮದು ಒಂದು ಬೇಡಿಕೆ ಇದೆ. ಮತ್ತೆ ನಾವು ಮೊದಲಿಂದ ಕೇಳ್ತಾ ಇದ್ದೀವಿ, ನೇರವಾಗಿ ಪ್ರತಿಯೊಂದು ಶಾಲೆಗೆ ಒಂದು ಪರಿಚಾರಕರನ್ನ ನೇಮಿಸಬೇಕಂತ. ಯಾಕಂತಂದ್ರೆ ಮಕ್ಕಳ ಹಕ್ಕು ವೈರಲ್ ಹಕ್ಕು ಅಂತ ಒಂದ್ ಕಡೆ ಹೇಳ್ತೀವಿ. ಯಾವ ಶೌಚಾಲಯ ಕ್ಲೀನ್ ಮಾಡ್ಬೇಕಾದ್ರೆ ಶಾಲೆಯನ್ನು ಕ್ಲೀನ್ ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಏನು ತೋರಿಸ್ತಾವಂತಂದ್ರೆ ಮಕ್ಕಳ ಶಾಲೆ ಕಸ ಬಂದರೆ ಅನ್ನೊಂದು ಹೈಲೈಟ್ ಮಾಡ್ತಕ್ಕಂಥದ್ದು ಇದು ಕರೆಕ್ಟ್ ಐತಿ. ಹಕ್ಕನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಒಂದ್ ಕಡೆ ಟೀಚರ್ ಮಾಡ್ಬೇಕಾಗಂದ್ರೆ ಟೀಚರ್ ಯಾಕೆ ಮಾಡ್ಬೇಕು? ಇದು 2 ಕಡೆ ಪ್ರಶ್ನೆ ಇದೆ. ಅದಕ್ಕೆ ಸರ್ಕಾರ ತಕ್ಷಣ ಒಬ್ಬರನ್ನ ಪರಿಚಾರಕರನ್ನ ಪ್ರತಿಯೊಂದು ಶಾಲೆಗೆ ನೇಮಿಸಬೇಕನ್ನೋದು ನಮ್ದು ಮತ್ತೊಂದು ಬೇಡಿಕೆ. ಮತ್ತೆ ಈಗ ಕನಿಷ್ಠ ನಮ್ಗೆ RT ಪ್ರಕಾರ ಶಿಕ್ಷಕರನ್ನ ಕೊಡ್ಬೇಕನ್ನೋದು ನಮ್ದು ಮೇನ್ ಬೇಡಿಕೆ. ನಾವು ಈ ಹೋರಾಟವನ್ನ ಅಂಬೇಡ್ಕರ್ ಜಯಂತಿ ದಿನ ಅಹೋರಾತ್ರಿ ಧರಣಿಯನ್ನ 20 ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದನ್ನ ಅಹೋರಾತ್ರಿ ಧರಣಿ ಅಂಬೇಡ್ಕರ್ ಸರ್ಕಲ್. ಸೈಯದ್ ಹಫೀಜುಲ್ಲಾ ಮಾತನಾಡಿ, ಸರ್ಕಾರ ಇಷ್ಟು ದಿನ ನಲಿಕಲಿ ತರಗತಿಗಳನ್ನು ನಡೆಸಿ ಇದೀಗ ತೆಗೆಯಲು ಹೊರಟಿದೆ. ಮುಂದೆಯೂ ಮ್ಯಾಗ್ನೆಟ್ ಶಾಲೆ ಮಾಡಿ ತೆಗೆಯುತ್ತದೆ. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಜೊತೆಗೆ ಹಳ್ಳಿಗಳಲ್ಲಿ ಶಾಲೆಗಳು ಮುಚ್ಚಿ ಹೋಗುತ್ತವೆ. ಸರ್ಕಾರ ಕೂಡಲೇ RTE ಕಾಯ್ದೆಯಡಿಯಲ್ಲಿಯೇ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಬೇಕು ಎಂದರು. ಈಗ ನಲಿಕಲಿನ ನೀವೇ ಹೇಳ್ತೀರಿ, ಇಷ್ಟು ವರ್ಷ ನಡೆಸಿ ನಲಿಕಲಿನ, ಈಗ ಅದು ನಲಿಕಲಿ ಸರಿ ಇಲ್ಲ, ಅದನ್ನ ಬೇಡ ಅಂತ. ಈಗ KPS ಅಂತ ಇರ್ತೀವಿ ಅಂದ್ರೆ ಶಾಲೆಗಳಲ್ಲಿ ಸಂಪೂರ್ಣವಾಗಿ ಮಕ್ಕಳನ್ನ ಹೊರಗಡೆ ತಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಅದು ಸರಿ ಇಲ್ಲ ಅಂದ್ರೆ ಸರ್ಕಾರಿ ಶಾಲೆನೇ ಉಳಿಯಂಗಿಲ್ಲ. ನಮ್ಮ ಇದು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನು ಬಿಟ್ರೆ ಈ ಬೇರೆಯವ್ರಿಗೆಲ್ಲರಿಗೆ ಈಗ ಏನೋ ಯಾರೋ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಾರ ಅವ್ರಿಗೆ ಶಿಕ್ಷಣದಿಂದ ಸಂಪೂರ್ಣ ವಂಚಿತ ಮಾಡೋದೇ ಈ ಹುನ್ನಾರ ಅಂತ ಅನ್ಸುತ್ತೆ. ಹಿಂಗಾಗಿ ಯಾವುದೇ ಸರ್ಕಾರ ಇರ್ಬೋದು, ಇದು ನಮ್ಗೆ ಆ ಸರ್ಕಾರ ಈ ಸರ್ಕಾರ ಇರ್ತಿಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಪ್ರತಿಯೊಂದು ಹಳ್ಳಿಯಲ್ಲೇ ಸರ್ಕಾರಿ ಶಾಲೆಗಳನ್ನು ಕಡ್ಡಾಯವಾಗಿ ಇರುವಂತೆ ನೋಡ್ಕೊಳ್ಳೋದು ಕೆಲಸ ಆಗ್ತದೆ. ಈಗ ನಲಿಕಲ್ಲಿ ತೆಗೆದ್ರೆ ನಾಳೆ KPSC ಶಾಲೆಗಳನ್ನು ಸರಿಯಿಲ್ಲ ಅಂತ ತೆಗಿತೀವಿ. KPSC ಶಾಲೆಗಳು ಮಾಡ್ತಿರೋದಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ PUC ವರೆಗೆ ಡಿಗ್ರಿ ವರೆಗೆ ಒಂದೇ ಸೂರ್ಯ ನಡೆಯಲ್ಲಿ ಎಲ್ಲ ಸಿಗ್ಬೇಕಂತ ಹೇಳ್ತೀವಿ. ಹಂಗಿದ್ರೆ ಅಲ್ಲಿ ನಾವು ಬಸ್ ಬಿಡ್ತೀವಿ ಅಂತ ಹೇಳ್ತೀವಿ. ನಮ್ಮ ಜನ ಕೂಲಿ ಮಾಡೋರು 6 ಗಂಟೆಗೆ ಕೂಲಿಗೆ ಹೋಗ್ತಾರೆ. ಯಾರ ಮಗುನ 5 ವರ್ಷದ ಮಗುನ ಬಸ್ಸಿಗೆ ಬಿಡಕ್ಕೆ ಯಾರು ಬರ್ಬೇಕು ಸರ್? ನಮಗೆ ನಮ್ಮಲ್ಲಿ ಬರ್ತಿರೋಂಥ ಮೊದಲನೇ ಜನರೇಷನ್ ಮಕ್ಕಳು ಶಾಲೆಗೆ ಬರ್ತಾರೆ. ನಮ್ಮಲ್ಲಿ ಎಜುಕೇಶನ್ ಬಗ್ಗೆ ಈ ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಪ್ರಯಾರಿಟಿನೇ ಇಲ್ಲ. ಹಿಂಗಿರುವಾಗ ನಾವು ಬಸ್ ಬಿಡ್ತೀವಿ, ಇನ್ನೊಂದು ಬಿಡ್ತೀವಿ. ಅದೇ ನೀವು ನವೋದಯ ಮೊರಾರ್ಜಿ ಶಾಲೆಗಳನ್ನು ಯಾವ ರೀತಿ ಮಾಡಿದ್ರಿ ಆ ರೀತಿ ಈ ನಮ್ಮ ಸರ್ಕಾರಿ ಶಾಲೆಗಳನ್ನು ಮಾಡಿದ್ರೆ ಯಾರು ನಿಮ್ಮ ಸರ್ಕಾರಿ ಶಾಲೆಗೆ ಬರಲಾರ್ದಂಗೆ ಸಾಧ್ಯ ಆಗ್ತದೆ ಹೇಳಿ. ಇವತ್ತು ದೇವದುರ್ಗದಲ್ಲಿ 105 ಶಾಲೆಗಳಲ್ಲಿ 0 ಶಿಕ್ಷಕರನ್ನ ಇಟ್ಕೊಂಡಿದೆ. ನೀವು ಗುಣಮಟ್ಟ ಶಿಕ್ಷಣ ಕೊಡ್ತೀನಿ ಅಂತೀರಿ, ಮತ್ತೆ RT ಅದು ನೇರವಾಗಿ ಉಲ್ಲಂಘನೆ ಆಗಿದೆ ಅಂದ್ರೆ ಏನದು? 13 ಮಾರ್ಕ್ಸ್ನ ಯಾಕೆ ಬೇಕು ಸರ್? ಸರ್ಕಾರಿ SSLC ಪಾಸ್ ಆಗಲಿ 13 ಮಾರ್ಕ್ಸ್ ಯಾಕೆ ಕೊಡ್ಬೇಕು ಸರ್? ನೀವು ಅದನ್ನು 35 ಅಂತ ಅಂದ್ರಿ ಅಂದ್ರೆ ನೀವು ಏನೋ ಪಾಠ ಮಾಡಾರ್ದಂಗೆ ಮಗುನ ಈಸಿಯಾಗಿ ಪಾಸ್ ಮಾಡಕ. ಮತ್ತೆ ಸರ್ಕಾರ ಯಾಕೆ ಫೇಲ್ ಆದ್ರೆ ನಾನು ಸರ್ಕಾರ ಕೇಳಬೇಕಲ್ಲ, ಯಾಕಂದ್ರೆ ಮಕ್ಕಳು ಫೇಲ್ ಆಗ್ಯಾರ ಅಂತ ಕೇಳಬಾರ್ದು ಅನ್ನೋದಕ್ಕೆ ನೀವು ಅದನ್ನ ತಂದ್ರಿ. ಮಕ್ಕಳಿಗೆ ನೀವು ಗುಣಮಟ್ಟ ಶಿಕ್ಷಣ ಕೊಡ್ರಿ, ಅವ್ನ ಅಂಕ ಎಷ್ಟಾದ್ರು ತಗೊಳ್ಳಿ.
ಅದನ್ನ ಬಿಟ್ಟು ಎಲ್ಲಾನು ನೀವು ಗ್ರೇಡ್ನ ಎಲ್ಲಾನು ಕಡಿಮೆ ಮಾಡಿ ಸರ್ಕಾರಿ ಶಾಲೆನ ಒಂದು ರೀತಿ ನೀವೇ ಅದನ್ನ ಸೊರಗಂಗ್ ಮಾಡಿ ನೀವೇ ಆ ಮಕ್ಕಳು ಬರಲಾರ್ದಂಗ್ ಮಾಡಂತ. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಿವರಾಮ್, ವಿರೂಪಾಕ್ಷಮ್ಮ, ಮಾರಮ್ಮ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಎಲ್ಲ ಕ್ರೈಸ್ ವಸತಿ ಶಾಲೆಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಏಪ್ರಿಲ್ 15ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣದ ಜೊತೆಗೆ ವಸತಿ ಸೌಲಭ್ಯವನ್ನು ನೀಡುತ್ತಿದ್ದು, ಇದಕ್ಕಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಡಿ 2 ದಶಕಗಳಿಂದ ಅಡುಗೆ, ಕಾವಲು, ಡಿ ಗ್ರೂಪ್ ಸೇರಿ ಇತರೆ ಕೆಲಸಗಳನ್ನು ಮಾಡುತ್ತಾ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿದ್ದಾರೆ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಈ ಕೆಲಸಗಳು ಕಾಯಂ ಸ್ವರೂಪದ ಕೆಲಸಗಳಾಗಿದ್ದರೂ ಈ ಕಾರ್ಮಿಕರನ್ನು ಕಾಯಂಗೊಳಿಸುತ್ತಿಲ್ಲ ಎಂದರು.
ರಾಜ್ಯದಲ್ಲಿ ಒಟ್ಟು 873 ವಸತಿ ಶಾಲೆಗಳಿದ್ದು ಅದರಲ್ಲಿ ಕೆಲಸ ಮಾಡುವ 12,000 ಜನರಿಗೆ ಕೆಲಸಕ್ಕೆ ತಕ್ಕ ಸಂಬಳವನ್ನು ನೀಡಲಾಗುತ್ತಿಲ್ಲ. ವಸತಿ ಶಾಲೆಯಲ್ಲಿನ ಮಕ್ಕಳು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಗಳಿಸಿದರೆ ಅದರಲ್ಲಿ 99% ಶ್ರಮ ಈ ದುಡಿಯುವ ಕಾರ್ಮಿಕರದ್ದಾಗಿರುತ್ತದೆ ಎಂದು ಹೇಳಿದರು. ರಾಜ್ಯದ ಎಲ್ಲ ವಸತಿ ಶಾಲೆಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು. ಖಾಯಂಗೊಳಿಸುವ ತನಕ ಸಮಾನ ಕೆಲಸಕ್ಕಾಗಿ ಸಮಾನ ವೇತನದಂತೆ ತಿಂಗಳಿಗೆ 35,000 ರೂಪಾಯಿ ವೇತನ ಪಾವತಿಸಬೇಕು. ಪ್ರತಿ ವಸತಿ ಶಾಲೆಯಲ್ಲಿ ಸರಾಸರಿ 5 ರಿಂದ 7 ಸಿಬ್ಬಂದಿ ಕೊರತೆ ಇದ್ದು ಕೆಲಸದ ಭಾರ ತಗ್ಗಿಸಲು ಹಾಗೂ 8 ಗಂಟೆ ಕೆಲಸ ಅನ್ವಯಿಸಲು ಹೆಚ್ಚಿನ ಕೆಲಸಗಾರರನ್ನು ತುಂಬಬೇಕು. ವಸತಿ ಶಾಲೆಯಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಣ ನೀಡುವ ವ್ಯವಸ್ಥೆ ಆದೇಶ ಜಾರಿ ಮಾಡಬೇಕು. ವಾರದ ರಜೆ, ರಾಷ್ಟ್ರೀಯ ರಜೆ ಹಾಗೂ ವೈದ್ಯಕೀಯ ರಜೆಗಳನ್ನು ನೀಡುವ ಪದ್ಧತಿ ಈಗಲಾದರೂ ಜಾರಿಗೆ ತರಬೇಕು. ಇದುವರೆಗೂ ಕಡಿಮೆ ವೇತನ ಪಾವತಿ ಮಾಡಿದ್ದು ವಸತಿ ಶಾಲೆಯ ಸಿಬ್ಬಂದಿಗೆ ವ್ಯತ್ಯಾಸದ ಅರಿಯರ್ಸ್ ಹಣವನ್ನು ಪಾವತಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಈ ಶಾಲೆಯಲ್ಲಿ ಕನಿಷ್ಠ 99% 100% ರಿಸಲ್ಟ್ಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉನ್ನತ ವ್ಯಾಸಂಗಕ್ಕೆ ಈ 3 ಶ್ರಮಗಳು ಕೂಡ ಮುಖ್ಯ ಪ್ರಮುಖ ಕಾರಣ. ಏನು ಆಯಾ ವಸತಿ ಶಾಲೆಗಳು ಸರ್ಕಾರದಲ್ಲಿ ಒಳ್ಳೆ ಸ್ಕೀಮೇ, ಒಳ್ಳೆಯ ಶಿಕ್ಷಣದಲ್ಲಿ ಒತ್ತು ಕೊಡಬೇಕಾಗುತ್ತೆ. ಆದರೆ ಮೂಲಭೂತ ಅಡಿಗೊಳಿಸೋರು, ಸ್ವಚ್ಛತೆ ಮಾಡೋರು, ಕಾವಲು ಕಾಯೋರು, ರಾತ್ರಿ ಆಗೋರು, ವಸತಿ ಶಾಲೆ ಮಹಿಳೆಯರು ಇದೆ, ಪುರುಷರು ಇದೆ, ಬಾಲಕರು ಬಾಲಕಿಯರು. ಹಾಗಾಗಿ ಇವ್ರನ್ನ ಕಡೆಗಣಿಸ್ತಿರೋ ಸರ್ಕಾರ ಏನು ಇವತ್ತು ಕಾಯಂ ಮಾಡಬೇಕಾಗಿ ಕಾಯಂ ಮಾಡಲಿಲ್ಲ. ಹಂಗೆ ಮುಂದುವರೆದು ಗುತ್ತಿಗೆ ಆಧಾರದಲ್ಲಿ ಮುಂದುವರಿಸಿದ್ದಾರೆ. ಈಗ ಸಮಾನ ಬಡವರಿಗೆ ಸಮಾನ ವೇತನ ಸಹಿತ ಇರ್ತದೆ. ಅಲ್ಲಿ ಕೆಲವು ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಪರ್ಮನೆಂಟ್ ವರ್ಕಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅವರಷ್ಟೇ ಇವ್ರು ಕೆಲಸ ಮಾಡಿ, ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಆದ್ರೆ ಸಮಾನ ಬಡವರಿಗೆ ಸಮಾನ ವೇತನ ಅಲ್ಲಿಲ್ಲ, ಕೊಡುತ್ತಿಲ್ಲ. ಅದು ಜಾರಿ ಆಗ್ತದೆ. ಕೇಳ್ತಾ ಬಂದು ಸುಮಾರು ವರ್ಷದಲ್ಲಿ ಕೇಳ್ತಾ ಬಂದು ಅದು ಜಾರಿ ಆಗ್ತದೆ. ಈಗ ಮೊನ್ನೆ ಸದನದಲ್ಲಿ ಲಾಸ್ಟ್ ಟೈಮ್ ಸದನ ಏನು ಕೇಳ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 1.5-2 ಲಕ್ಷ ಹೊರಗುತ್ತಿ ಕಾರ್ಮಿಕರ ರಾಜ್ಯದಲ್ಲಿ 96,000 ಜನ ಇದ್ದಾರೆ. ಅವರಿಗೆ ಕಾಯಂ ಮಾಡಲಿಕ್ಕೆ ಯಾವ ನಿಯಮಗಳಂತ ಸದನದಲ್ಲಿ ಓಪನ್ ಆಗಿ ಮುಖ್ಯಮಂತ್ರಿ ಹೇಳಿದ್ದೀವಿ. ಬಹಳ ಗೌರವಿಸುವಂತ ನಾವು ಕಳಿಸಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳ ಮಾತು. ಯಾಕಂದ್ರೆ ಅವ್ರಿಗೆ ಸರಿಯಾದ ಸಂಬಳ ಕೊಡ್ತಿದೀವಿ, ಅವ್ರು ಕಾಯಂ ಮಾಡಲಿಕ್ಕೆ ಯಾವುದೇ ನಿಯಮ ಇಲ್ಲ ಅಂತ ಹೇಳೋದು ಬಹಳ ಹಾಸ್ಯಾಸ್ಪದ. ಅದು ಮುಖ್ಯಮಂತ್ರಿಗೆ ತಕ್ಕದಲ್ಲ. ಯಾಕಂದ್ರೆ 1970 ಗುತ್ತಿಗೆ ನಿಯಂತ್ರಣ ನಿಷೇಧ ಕಾಯ್ದೆ ಅಂತ ಒಂದು 1970 ಸೆಕ್ಷನ್ 10 ಬೇಡಿಕೆಗಳ ಸಮಸ್ಯೆಗಳನ್ನು ಕನಿಷ್ಠ 7 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದಿಂದ ನೀಡಲಿಕ್ಕೆ ಇದೇ ತಿಂಗಳು ಏಪ್ರಿಲ್ 15ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ರಾಜ್ಯ ಸಮಿತಿ ಸಂಘಟನೆ, ರಿಜಿಸ್ಟರ್ಡ್ ಆರ್ಗನೈಸೇಷನ್, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಸಂಯೋಜಿತ ಸಂಘಟನೆ ರಾಜ್ಯ ಮಟ್ಟದ ಸುಮಾರು 11,000 ಹೊರಗುತ್ತಿ ಕಾರ್ಮಿಕರು, ನೌಕರರು, ಡಿಗ್ರೂಪ್ನವರು ಕೆಲಸ ಮಾಡ್ತಾರೆ. ಅದಕ್ಕೆ ಏಪ್ರಿಲ್ 15ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖ 7 ಬೇಡಿಕೆ. ಫಸ್ಟ್ ಅವರಿಗೆ ಕಾಯಮಾತಿ ಮಾಡೋದು, ಕಾಯಮಾತಿ ಮಾಡೋವರಿಗಾದ್ರೂ ಸಮಾನ ಬಿಡುವ ಸಮಾನ ವೇತನ ಕೊಟ್ಟರೆ ಅದು. ಆಮೇಲೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಟಾಫ್ಗಳೇ ಇಲ್ಲ. ಆ ಕಡೆ ರೊಟ್ಟಿ ಅನ್ನ ಏನಾದ್ರು ಮಾಡಬಹುದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಈ ಕಡೆ ಒಂದು 50 ಹುಡುಗಿ 100 ಹುಡುಗಿದ್ರು ಒಂದು 10 ರೊಟ್ಟಿ ಬರಲಿಕ್ಕೆ ಆದರೂ ಈ ಸಂದರ್ಭದಲ್ಲಿ ಹುಸೇನಪ್ಪ, ಶಿವರಾಜ್ ಅಲ್ಕೋಡ್, ಬಸವರಾಜ್, ಜೈರುದ್ದೀನ್, ದೇವೇಂದ್ರಪ್ಪ, ಎಂ ನಿರಂಜನ್ ಸೇರಿ ಅನೇಕರಿದ್ದರು. ಶಿಕ್ಷಣ ಸಂಘದ ಚುನಾವಣೆ ಆರಂಭವಾಗಿದ್ದು, ಆದರೆ ಈ ಬಾರಿಯ ಮತದಾರರ ಪಟ್ಟಿಯಿಂದ ನನ್ನ ಮತ್ತು ನನ್ನ ಪತ್ನಿಯ ಹೆಸರನ್ನು ಯಾವುದೇ ಕಾರಣ ಇಲ್ಲದೆ ತೆಗೆದುಹಾಕಲಾಗಿದ್ದು, ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಶಿಕ್ಷಕ ಮಹಂತೇಶ್ ಬೇರಾದರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರ ಕಾರ್ಯಕಾರಿ ಸಮಿತಿಯ ಚುನಾವಣಾ ಅಧಿಸೂಚನೆಯನ್ನು ಏಪ್ರಿಲ್ 1ರಂದು ಹೊರಡಿಸಿದರು. ಸೂಚನಾ ಫಲಕಕ್ಕೆ ಏಪ್ರಿಲ್ 3ರಂದು ಹಾಕಲಾಗಿದೆ. ಇದೀಗ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು, ಆದರೆ ಚುನಾವಣೆ ಕುರಿತು ಚುನಾವಣಾ ಅಧಿಕಾರಿಗಳು ಯಾವುದೇ ಪತ್ರಿಕಾ ಪ್ರಕಟಣೆಯಾಗಲಿ ನೀಡಿಲ್ಲ. ಬಹಳಷ್ಟು ಶಿಕ್ಷಕರಿಗೆ ಚುನಾವಣೆ ಇದೆ ಎಂಬುದೇ ತಿಳಿದಿಲ್ಲ ಎಂದರು. ಕಳೆದ 5 ವರ್ಷಗಳ ಹಿಂದೆ ನಡೆದ ಶಿಕ್ಷಕರ ಚುನಾವಣೆಯಲ್ಲಿ ನನ್ನ ಮತ್ತು ನನ್ನ ಜೊತೆಗಿದ್ದ ಹಿರಿಯ
ಹಿರಿಯರು, ಸ್ನೇಹಿತರು ಮತ್ತು ಮಹಿಳಾ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು 28 ಜನ ಶಿಕ್ಷಕರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಒಂದು ವೇಳೆ ನನ್ನ ಮತ್ತು ನನ್ನ ತಂಡದವರ ಹೆಸರು ಪಟ್ಟಿಯಲ್ಲಿದ್ದರೆ ಸೋಲು ಅನುಭವಿಸಬೇಕಾಗುತ್ತದೆ ಎಂಬ ಭಯದಿಂದ ಈಗಿನ ತಾಲೂಕು ಅಧ್ಯಕ್ಷ ಹಾಗೂ ರಾಜ್ಯ ಚುನಾವಣಾ ಅಧಿಕಾರಿಗಳು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. ಇತ್ತೀಚೆಗೆ ನನ್ನ ವೈಯಕ್ತಿಕ ಸಂಸ್ಥೆಯಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಲೂ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಕಾರ್ಯಕ್ರಮ ಮಾಡಬಾರದೆಂದು ನೋಟಿಸ್ ನೀಡಿದ್ದರು. ಹೀಗೆ ಅತ್ಯಂತ ಕೆಳಮಟ್ಟದಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸಲಾಗುತ್ತಿದೆ. ಇತ್ತೀಚೆಗೆ ರಾಜ್ಯ ಚುನಾವಣಾ ಅಧಿಕಾರಿಯಾದ ಮೆಹಬೂಬ್ ಪಾಷಾ ಎಂಬುವವರು ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಆರಂಭ ಶೂನ್ಯ ಫಲಿತಾಂಶ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದರ ಮೂಲಕ ಯಾರ್ಯಾರಿಗೆ ಎಷ್ಟು ಮತ ಬಿದ್ದಿವೆ ಎಂದು ನಾನು ನೋಡಿದ ಮೇಲೆ ಫಲಿತಾಂಶ ಪ್ರಕಟಿಸಬೇಕು ಎಂದು ಸರ್ವಾಧಿಕಾರ ಧೋರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಎಂದರು. ಇದೀಗ ನನ್ನ ತಂಡದಿಂದ ಚುನಾವಣೆಗಾಗಿ ಪೆನಲ್ ಸಿದ್ಧಪಡಿಸಿದ್ದು, ಇದೀಗ ನನ್ನ ಮತ್ತು ನನ್ನ ಪತ್ನಿ ಸೇರಿ 28 ಜನರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯಲಾಗಿದೆ. ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದರು. ತಮ್ಮೆಲ್ಲರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ನಿನ್ನೆಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರ ಹುದ್ದೆಗಳಿಗೆ ಚುನಾವಣೆ ಆರಂಭ ಆಗಿದೆ. ನಿನ್ನೆಯಿಂದ ನಾಮಪತ್ರ ಪರಿಶೀಲನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಯಾವಾಗಲೂ ಕೂಡ ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ, ಪಾರದರ್ಶಕವಾಗಿ, ನ್ಯಾಯಯುತವಾಗಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಪದ ಏನಿದೆ ಅದು ಎತ್ತಿ ತೋರಿಸ್ತದೆ ಅಂತಕ್ಕಂಥ ನಂಬಿಕೆಯಲ್ಲಿ ನಾನು ಬಂದಿರ್ತಕ್ಕಂಥದ್ದು. ಕಳೆದ 20 ವರ್ಷಗಳಿಂದ ಶಿಕ್ಷಕರ ಸಂಘಟನೆಗಳು, ನೌಕರರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಘಟನೆಗಳನ್ನ ಮಾಡ್ತಕ್ಕಂಥದ್ದು ನಾನು ಅರ್ಥ ಮಾಡಿಕೊಂಡಿರೋದು ಅಷ್ಟೇ. ಅದಕ್ಕೂ ಮುಂಚಿತವಾಗಿ ವಿದ್ಯಾರ್ಥಿ ದಶೆಯಲ್ಲಿ ನಾವು ಅನೇಕ ಸಂಘಟನೆಗಳಲ್ಲಿ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಕಳೆದ 16 ತಿಂಗಳ ಹಿಂದೆ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತು. ತಮಗೂ ಕೂಡ ಎಲ್ಲರಿಗೂ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೀನಿ. ಆ ಸಂಘದಲ್ಲಿ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಕಳೆದ 5 ವರ್ಷಗಳ ಕೆಳಗಡೆ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದಾಗ ಆ ನೌಕರರ ಸಂಘದ ಚುನಾವಣೆಯ ಭಾಗವಾಗಿ ಹೆಚ್ಚು ಕೆಲಸವನ್ನು ನಾನೇ ಮಾಡಿದ್ದೆ. ನಮ್ಮ ಜಿಲ್ಲಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾನೇ ಮಾಡಿರ್ತಕ್ಕಂಥದ್ದು. ನಾವು ಅಧಿಕೃತವಾಗಿ ಯಾರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದೀವಿ ಅಂತ ನಾವು ಪತ್ರಿಕೆಗಳಲ್ಲಿ ಕೊಟ್ಟಿದ್ವಿ, ವೇಳಾಪಟ್ಟಿಯನ್ನ ಬಿಟ್ಟಿದ್ವಿ, ಅಧಿಸೂಚನೆಯನ್ನ ಹೊರಡಿಸಿದ್ವಿ ಮತ್ತು 15 ದಿನಕ್ಕಿಂತ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನ ನಮ್ಮ ಸಂಘದಲ್ಲಿ ಇದೆ. ನಮ್ಮ ಸಂಘದಲ್ಲಿ ನಮ್ಮ ವ್ಯವಸ್ಥಾಪಕರು ಇರ್ತಾರೆ, ಯಾರು ಬೇಕು ಅವರನ್ನ ನೋಡ್ಕೊಂಡು ಹೋಗ್ಬೋದು ಇಲಾಖಾವಾರು ಅಂತ ನಾವು ಓಪನ್ ಆಗಿ ಬಿಟ್ಟಿದ್ವಿ. ನನಗೆ ಯಾರಾದ್ರೂ ಫೋನ್ ಮಾಡಿದ್ರು ಕೂಡ ನಾನು ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮ ಕಚೇರಿಯಲ್ಲಿ ಬಂದು ನೋಡ್ಕೊಂಡು ಹೋಗ್ರಿ ನೀವು ಅಂತ ನಾನು ಓಪನ್ ಆಗಿ ಹೇಳಿದ್ವಿ. ನಾವು ಹೊರಗಡೆ ಪೇಪರ್ ಹಾಕಿ ಮೂಲೆಯಲ್ಲಿ ಹಾಕಿದ್ವಿ ಡಿಪಾರ್ಟ್ಮೆಂಟ್ ವೈಸ್. ಕೆಲವರು ಅದನ್ನ ಪೇಪರ್ ಯಾವ್ದಾದ್ರು ಕೈ ಬರ್ಸ್ಬೋದು ಅದೆಲ್ಲ ಮಾಡಕತ್ತಿರೋ ಕಾರಣಕ್ಕೆ ನಮ್ಮ ಸಂಘದ ಕಚೇರಿ ಕೆಲಸಗಾರರಿಗೆ ಹೇಳಿದ್ವಿ, ಅಡ್ರೆಸ್ನಲ್ಲಿ ಇಟ್ಕೊಂಡ್ರೆ ಯಾರು ಬರ್ತಾರೆ ಓಪನ್ ಆಗಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಇದು ಪ್ರೊಸೆಸ್. ಈಗ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ ಅಂತಕ್ಕಂಥದ್ದೇ ಬಹಳಷ್ಟು ಜನ ಟೀಚರ್ಸ್ ಗೊತ್ತಿರತಕ್ಕಂಥ ವಿಚಾರ. ಯಾವುದೂ ಪತ್ರಿಕಾ ಪ್ರಕಟಣೆಗಳು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಒಂದು ಅಧಿಸೂಚನೆ ಬರುತ್ತೆ. ಯಾವತ್ತು ಬರುತ್ತೆ ಅಂದ್ರೆ 3ನೇ ತಾರೀಕು ಸಾಯಂಕಾಲ ಒಂದು ಅಧಿಸೂಚನೆ ಬರುತ್ತೆ. ಏನೂ ಬರಲ್ಲ. ಆ ಪೇಪರ್ ಏನಿದೆ ಅಂದ್ರೆ ಜಸ್ಟ್ ಯಾವತ್ತು ನಮ್ಮ ಪತ್ರ, ಯಾವಾಗ ಲಾಸ್ಟ್ ಡೇಟ್, ಯಾವತ್ತು ಸ್ಕೂಟ್ನಿ, ಯಾವತ್ತು ವಾಪಸ್ ತಗೊಳ್ಳೋದು ಮತ್ತು ಯಾವತ್ತು ಚುನಾವಣೆ ನಡೀತದೆ ಅನ್ನೋದನ್ನ ಬಿಟ್ಟರೆ ಬೇರೆ ಏನು ಅಲ್ಲಿ ಬರಲ್ಲ. ಯಾವುದೇ ವಿವರಗಳು ಕೂಡ ಇರಲ್ಲ. ಅದು 3ನೇ ತಾರೀಕಿಗೆ ಬರ್ತದೆ, 1ನೇ ತಾರೀಕಿಗೆ ಡೇಟ್ ಇರ್ತದೆ. ಅಂದ್ರೆ 3 ದಿನ ಹೋಯ್ತಾನೆ. ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನಾವು ನಮ್ಮ ಹಂತದಲ್ಲಿ ನಾವು ಕೇಳ್ತಾ ಬಂದ್ವಿ. ನಮ್ಮ BO ಕಚೇರಿಯಲ್ಲಿ ನಮ್ಮ ಸಂಘದ ಸದಸ್ಯತ್ವ ಕಟಾವಣೆ ಆಗ್ತದೆ. ಅದು ನೇರವಾಗಿ HRMS ಮೂಲಕ ಆಗ್ತದೆ. ಹಂಗಾಗಿ ಅವರು ಏನ್ ಪಟ್ಟಿ ಕೊಡ್ಬೇಕು ನಮ್ಮ ಕಚೇರಿಯಿಂದ ಸಂಬಂಧಪಟ್ಟಂತ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರಿಗೆ ಕೊಡ್ತಾರೆ. ಅವರು ಅದೇ ಪಟ್ಟಿಯನ್ನ ಯಥಾವತ್ತಾಗಿ ಅಪ್ರೂವ್ ಮಾಡ್ಕೊಳ್ಳುವಂತ ಅದನ್ನೇ ಚುನಾವಣೆಯ ಮತದಾರರ ಪಟ್ಟಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಇರೋದು. ನಾನು ಹಾಗೆ ಹೇಳಿದಂಗೆ ಸೆಕ್ರೆಟರಿ ಆಗಿದ್ದಾಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಈಗ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಅನಿಸ್ಕೊಂಡಂತ ಒಬ್ಬ ವ್ಯಕ್ತಿ ಜೊತೆಗೆ ಅದರ ಜೊತೆಗೆ ಇನ್ನೊಂದಿಷ್ಟು ಜನ ಈಗ ಶಿಕ್ಷಕರ ಸಂಘದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಬಂದು ಇದೇ ಪತ್ರಿಕಾಗೋಷ್ಠಿಯನ್ನ ಮಾಡಿದರು. ನೌಕರ ಸಂಘದ ಚುನಾವಣೆ ಬರ್ತಾ ಇದೆ, ಶಿಕ್ಷಕರ ಒಂದಿಷ್ಟು ಮುಂದೆ ಹೆಸರು ತೆಗಿತಾರಂತ ಗುಮಾನ ಇದೆ, ತೆಗಿಬಾರ್ದು ಹಂಗೆ ಹಿಂಗೆ ಅಂತ. ನಾವ್ ಯಾವತ್ತೂ ಆಲೋಚನೆಯನ್ನ ನನ್ನ ಜೀವನ ಇರೋ ತರ ಸಂಘಟನಾ ಜೀವನದಲ್ಲಿ ನಾನು ಯಾವತ್ತೂ ಮಾಡಲ್ಲ. ನಾವೇನಾದ್ರು ನೇರವಾಗಿ ಜಿದ್ದಿನಿಂದ ಬೇಕಾದ್ರೆ ಎಲೆಕ್ಷನ್ ಮಾಡ್ತೀವಿ, ಸೋತರು ಸಂತೋಷ ಪಡ್ತೀವಿ, ಗೆದ್ದರು ಸಂತೋಷ ಪಡ್ತೀವಿ, ಗೆದ್ದವರು ನಮ್ಮವರೇ ಸೋತವರು ನಮ್ಮವರೇ ಅಂತಕ್ಕಂಥ ಮನೋಭಾವನೆಯಿಂದ ನಾನು ಕೆಲಸ ಮಾಡಿದವನು. ಶಿಕ್ಷಕಿ ಪ್ರಮೀಳಾ ಪಾಟೀಲ್ ಮಾತನಾಡಿ, ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದಿರುವ ಬಗ್ಗೆ ಮಾಹಿತಿ ಪಡೆದು ತಾಲೂಕು ಅಧ್ಯಕ್ಷ ಮಲ್ಲೇಶ್ ನಾಯಕ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಪ್ರಶ್ನಿಸಲಾಗಿದೆ. ಆದರೆ ಅವರು ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ. ಕರೆ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ, ಸಂದೇಶಕ್ಕೆ ಸ್ಪಂದಿಸುತ್ತಿಲ್ಲ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ರೀಡೆ
ಶಾಲೆಗಳಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿ. ಈಶ್ವರ್ ಕಾಂದು. ಆರ್ಟಿಎ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಏಪ್ರಿಲ್ 14ರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ವಿದ್ಯಾ ಪಾಟೀಲ್. ವಸತಿ ಶಾಲೆಯ ಗುತ್ತಿಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಏಪ್ರಿಲ್ 15ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗಂಗಾಧರ್. ಮತ್ತು ಶಿಕ್ಷಕರ ಚುನಾವಣೆ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಕುರಿತು ಕಾನೂನು ಹೋರಾಟ. ಮಹಾಂತೇಶ್ ಬೀರಾದರ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.